ನಮಸ್ಕಾರ ಗೆಳೆಯರೆ. ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ವಲ್ಲ, ಶೂ ಬಿ ಎಡಿಟ್ಸ್ ಚಾನಲಲ್ಲಿ. ಈ ಚಾನಲಲ್ಲಿ ಇದು ಫಸ್ಟ್ನೇ ಮೊದಲನೇ ವಿಡಿಯೋ ಶಾರ್ಟ್ ವಿಡಿಯೋ ಹಾಕಿದ್ವಿ. ಆ ವಿಡಿಯೋದಲ್ಲಿ ಒಂದು ಫೋಟೋಸ್ ಹೆಂಗೆ ಮಾಡ್ತೀವಿ, ಇದರ ವಿಡಿಯೋ ಫುಲ್ ಬಿಡ್ತೀನಿ ಅಂತ ಹೇಳಿದ್ದೆ. ಆ ವಿಡಿಯೋ ಲೈಟ್ ರೂಮಲ್ಲಿ ಯಾವ ರೀತಿ ಮಾಡಿದ್ವಿ, ಹ್ಯಾಂಗೆ ಮಾಡೋದು, ಬ್ರೈಟ್ನೆಸ್ ಹೆಂಗೆ ಕೊಡೋದು, ಅದು ಕಲರ್ ಹೆಂಗೆ ಕೊಡೋದು, ಶಾರ್ಪ್ ಹೆಂಗೆ ಕೊಡೋದು, ನಾಯ್ಸ್ ಹೆಂಗೆ ಕೊಡೋದು, ವಿಗ್ನೆಟ್ ಹೆಂಗೆ ಕೊಡೋದು, ಪೂರ್ತಿ ವಿಡಿಯೋ ಲೈಟ್ ರೂಮಲ್ಲಿ ಹೇಗೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಹಾಯ್ ಗೆಳೆಯರೆ, ಈ ರೀತಿ ಲೈಟ್ ರೂಮ್ ಆ್ಯಪನ್ನು ಓಪನ್ ಮಾಡಿಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಫೋಟೋ ಸೆಲೆಕ್ಟ್ ಮಾಡಿ ಅದ್ರ ಒಳಗೆ ಫೋಟೋ ಬರುತ್ತೆ. ಈ ಫೋಟೋ ಸ್ವಲ್ಪ ಲೋಡ್ ತೊಗೊಂಡು ಈ ರೀತಿ ಹಿಂದೆ ಗ್ರೀನ್ ಇರುವಂಥ ವಿಡಿಯೋ, ಸ್ವಲ್ಪ ಬ್ಲರ್ ಇರುವಂಥ ವಿಡಿಯೋ ಎಷ್ಟು ಚೆನ್ನಾಗಾಗಿತ್ತು ಲೈಟ್ ರೂಮಲ್ಲಿ ಅಂತ ನೋಡೋಣ. ಯಾವ ರೀತಿ ಕಲರ್ ಮಾಡೋದು, ಬ್ರೈಟ್ನೆಸ್ ಹೇಗೆ ಕೊಡೋದು ಅಂತೇಳಿ ನೋಡೋಣ. ಯಾವ ರೀತಿ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀವಿ. ಬನ್ನಿ ಕೊನೆ ತನಕ ನೋಡೋಣ. ಇಲ್ಲಿದಾಗಲೇ ಸೈಡಲ್ಲಿ ಲೈಟು, ಕಲರು, ಬ್ಲರ್ ಅಂತೇಳಿ ಇದರಲ್ಲಿ ಯಾವುದು ಫಸ್ಟ್ ಚೂಸ್ ಮಾಡೋದು ಅಂದರೆ ಫಸ್ಟಿಗೆ ಕಲರ್ ತೊಗೊಳ್ಳಿ. ಆಮೇಲೆ ಇಲ್ಲಿ ಕಾಣ್ತಿದೆಯಲ್ಲ ಮಿಕ್ಸ್ ಅಂತೇಳಿ, ಅಲ್ಲಿ ಮೂಲೆಯಲ್ಲಿ ಆ ಒಂದು ಪೆನ್ ಥರ ಇದೆಯಲ್ಲ ಅದ್ರ ಮೇಲೆ ಒಂದು ಅದು ಮಿಕ್ಸಿಗೆ ಟಚ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ಬಳಿಕ ಈ ರೀತಿ ಕಲರ್ಗಳು ಬರ್ತವೆ. ಈ ಕಲರ್ಗಳಲ್ಲಿ ಒಂದೇದು ಯಾವ ರೀತಿ ಇಟ್ಕೊಳ್ಳೋದು ಅಂತ ನೋಡೋಣ. ಅದು ಸೇರಿಸನ್ನು +14 ಇಟ್ಕೊಳ್ಳೋಣ, ಯಾಕಂದರೆ ಅದಕ್ಕೆ ತಕ್ಕಂಗೆ. ಎರಡನೇದು ಲ್ಯುಮಿನೇಷನು, ಇದನ್ನು +15 ಇಟ್ಕೊಳ್ಳೋಣ. ಅಂದಾಗ ಯಾವ ರೀತಿ ಫೋಟೋ ಎಡಿಟಿಂಗ್ ಚೆನ್ನಾಗಾಗುತ್ತೆ ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ. ಎರಡನೇ ಕಲರ್ ತೊಗೊಳ್ಳೋಣ. ಎರಡನೇ ಕಲರಲ್ಲಿ ಲಾಸ್ಟ್ ಲ್ಯುಮಿನೇಷನ್ ಅಂದರೆ ಕ್ಲಿಯರ್, ವೈಟ್ ಕ್ಲಿಯರ್ ಅಂದರೆ ಮಾರಿ ಫೇಸು ಚೆನ್ನಾಗಿ ಕಾಣಬೇಕಾದ್ರೆ +17 ಇಟ್ಕೊಳ್ಳಿ, ಅಂದರೆ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಎಷ್ಟು ವೈಟಾಗಿ ಕಾಣುತ್ತೆ. ಈ ಕಡೆ ಇಟ್ಟು ಅಂದರೆ ಬ್ಲರ್, ಅದು ಬ್ಲ್ಯಾಕ್ ಆಗುತ್ತೆ. ನೆಕ್ಸ್ಟು ಯೆಲ್ಲೋ ಕಲರು, ಇದರಲ್ಲಿ ಒಂದೇದು -17 ಇಟ್ಕೊಳ್ಳಿ, ಯಾಕಂದರೆ ಕಲರ್ ತಕ್ಕಾಗಿ ಇಟ್ಕೋಬೇಕು. ಪೂರ್ತಿ ಇಟ್ಕೊಂಡ್ರೆ ಫೋಟೋ ಮತ್ತೆ ಕೆಡುತ್ತೆ. -17. ನೆಕ್ಸ್ಟು ಸ್ಯಾಚುರೇಷನು +9 ಇಟ್ಕೊಳ್ಳಿ. 9 ಅಥವಾ 10 ಇಟ್ಕೊಳ್ಳಿ, ಯಾಕಂದರೆ 1 ಪಾಯಿಂಟ್ 2 ಪಾಯಿಂಟ್ ಏನಾಗಲ್ಲ. 9 ಇಟ್ಕೊಂಡಿದ್ದೀವಿ ನಾವು. ನೆಕ್ಸ್ಟು ಗ್ರೀನ್ ಕಲರಲ್ಲಿ ಯಾವುದಪ್ಪ ಅಂದರೆ -100, ಒಂದೇದು -100 100. ಓಕೆ. ಎರಡನೇದು -44 ಸ್ಯಾಚುರೇಷನ್, -44. ಓಕೆ. 44. ಇದು ಲ್ಯುಮಿನೇಷನ್ ಬೇಡ. ಓಕೆನಾ. ನೆಕ್ಸ್ಟ್ ಕಲರು ಇದೊಂದು 2 ಪಾಯಿಂಟು, ಸ್ಯಾಚುರೇಷನ್ ಒಂದು 2 ಪಾಯಿಂಟ್ ಇಟ್ಕೊಳ್ಳಿ. ಸ್ವಲ್ಪ ಇಟ್ಕೊಳ್ಳಿ. 4 ಪಾಯಿಂಟ್ 10 ಆಗಿರ್ಬೇಕು ನಮ್ಮದು. ನೆಕ್ಸ್ಟು ಕಲರು -39 ಅಥವಾ 40, 39 ಅಥವಾ 40 ಇಟ್ಕೊಳ್ಳಿ. -39 ಅಥವಾ 40. ಓಕೆನಾ. ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟು -2, ಎರಡನೇದು ಸ್ಯಾಚುರೇಷನ್ ಎರಡನೇದು. ಅಷ್ಟೇ, ಸ್ವಲ್ಪ ಕ್ಲಿಯರಲ್ಲಿ ನೋಡಿಟ್ಟು 2 ಅಥವಾ 5 ಇಟ್ಕೊಂಡಿರ್ಬೋದು. ಓಕೆ. ನೆಕ್ಸ್ಟ್ ಕಲರು ಸ್ಯಾಚುರೇಷನು +5 ಪಾಯಿಂಟು, +5. ಓಕೆನಾ. +5. ಓಕೆ. ಲಾಸ್ಟ್ ಕಲರ್ ಅಂತೂ ಬೇಡ, ಅದನ್ನು ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಡನ್ ಅಂತ ಹೇಳ್ಬಿಟ್ರಿ. ಮ್ಯಾಗಿಂದು ಯಾವುದು ಏನು ಬದಲಾವಣೆ ಆಗಲ್ಲ. ನಾನು ಡನ್ ಹೊಡೆದ ಬಳಿಕ ಇಲ್ಲಿ ಎಫೆಕ್ಟ್ ಅಂತ ಹೇಳಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಎಫೆಕ್ಟ್ ಫಸ್ಟ್ ಟೆಕ್ಸ್ಚರ್, ಕ್ಲಿಯರಿಟಿ, ಡಿಸೈನ್, ಇವುಗಳಲ್ಲಿ ಹೈ ಕ್ವಾಲಿಟಿ ಇದ್ದರೆ ಒಂದು ಚೆಕ್ ಮಾಡೋಣ. ಈ ರೀತಿ ಕಾಣುತ್ತೆ. ಫೋಟೋ ಖಂಡಿತವಾಗಿ ಕ್ಲಿಯರ್ ಕಾಣೋದಿಲ್ಲ, ಒಡೆದೋಗುತ್ತೆ, ಸರಿಯಾಗಲ್ಲ. ಹೀಗಾಗಿ ಇದು ಯಾವುದೂ ಬೇಡ. ಸ್ವಲ್ಪ ಬ್ಲರ್ ಕಾಣುತ್ತೆ ಅಂತೇಳಿ, ಹಿಂದಿನ ಬ್ಲರ್ ಕಾಣುತ್ತೆ ಅಂತೇಳಿ ಇಟ್ಕೊಂಡ್ವಿ. ಎಷ್ಟಂದರೆ 7 ಪಾಯಿಂಟ್ ಇಟ್ಕೊಂಡ್ವಿ. ಓಕೆ. ಇವಾಗ ವಿಗ್ನೆಟು ಈ ಕಡೆ ವೈಟ್ ಇರುತ್ತೆ, ರೈಟ್ ಸೈಡು, ಲೆಫ್ಟ್ ಸೈಡು ಬ್ಲ್ಯಾಕ್ ಇರುತ್ತೆ. ವೈಟ್ ಇದ್ದರೆ ಚೆನ್ನಾಗಿರಲ್ಲ, ಬ್ಲ್ಯಾಕ್ ಇದ್ದರೆ ಚೆನ್ನಾಗಿ ಫೋಟೋಗೆ ಖಂಡಿತ ಕಲರ್ಗೆ ಮ್ಯಾಚ್ ಆಗುತ್ತೆ. ಒಂದು 80% ಇಟ್ಕೊಳ್ಳಿ. ಇದು 80 ಮೈನಸ್. ಓಕೆ. ಎಸ್. ನೆಕ್ಸ್ಟ್ ಗ್ರೇನ್ ಅಂತೇಳಿ ಇದೊಂದು ಚೆಕ್ ಮಾಡೋಣ. ಇದೇನಂತೇಳಿ ನೋಡೋಣ. ಇವಾಗ ಫೋಟೋ ಜೂಮ್ ಹಾಕಿ, ಏಕೆಂದರೆ ಇದು ಯಾವ ರೀತಿ ಕಾಣುತ್ತೆ ಅಂತೇಳಿ. ಇದು ನಾವು ಗಿಫ್ಟ್ ಅಂತೇಳಿ ಮಾಡಿಸ್ತಿರ್ತೀವಲ್ಲ, ಫೋಟೋ ಮ್ಯಾರೇಜ್ಗೆ ಕೊಡೋದಕ್ಕೆ ಅಂತೇಳಿ, ಅಂತಲ್ಲಿ ಇದು ಗ್ರೇನ್ ಬಳಸ್ತಾರೆ. ಅಂದರೆ ಫೋಟೋ ಸ್ವಲ್ಪ ಇದು ಕಂಡು ಬರಬೇಕು, ಕಲರ್ ಭಾಳ ಹೋಗಬಾರ್ದು. ಹೀಗಾಗಿ ಅಷ್ಟೇ ಶೇಕಲ್ಲಿ ಕಾಣ್ಬೇಕಂತೇಳಿ ಶಾರ್ಪಿಂಗ್ ಇದೊಂದು 10 ಪಾಯಿಂಟ್ ಇಟ್ಕೊಳ್ಳಿ.
9 ಪಾಯಿಂಟ್ ಇದೆ ನಂದು. ನಾಯ್ಸ್ ಇದಂದರೆ ಇದು ಕಲರ್ ಯಾವುದೇ ಗುಳ್ಳೆ ಇದ್ದರೂ ಮಾರಿ ಮುಂದೆ ಹೋಗುತ್ತೆ. ನಾಯ್ಸ್ ಇದೊಂದು 10 ಪಾಯಿಂಟು. ಕಲರ್ ನಾಯ್ಸ್ ಇದಂತ ಬೇಡ. ಓಕೆ ನೋಡಿ ಗೆಳೆಯರೆ, ಆ ಥರ ಇದು ಫೋಟೋ ಈ ಥರ ಲೈಟ್ ರೂಮಲ್ಲಿ ಹೇಗೆ ಮಾಡಿದಂತ ಪೂರ್ತಿಯಾಗಿ ತಿಳಿಸಿದ್ದೀನಿ. ಇದು ಖಂಡಿತವಾಗಿ ಈ ಥರ ಚೆನ್ನಾಗಿ ಫೋಟೋ ಮಾಡಬೇಕಂದ್ರೆ ತುಂಬ ಕಷ್ಟ. ಅಂದರೆ ಲೈಟ್ ರೂಮಲ್ಲಿ ಮಸ್ತಾಗಿ ಆಗ್ತವೆ ಫೋಟೋ. ಇನ್ನೂ ಬೇರೆ ಬೇರೆ ಹಾಕ್ತಾ ಇರ್ತೀನಿ ವಿಡಿಯೋಗಳು, ಲೈಟ್ ರೂಮಲ್ಲಿ ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್ ಮಾಡೋದು ಯಾವ ರೀತಿ ಅಂತ. ನೆಕ್ಸ್ಟು ಇನ್ನು ಮುಂದೆ ನನ್ನ ಚಾನಲ್ ಹೊಸದಾಗಿದೆ, ಹೀಗಾಗಿ ಎಲ್ಲರೂ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಈ ಚಾನಲ್ ಬೆಳೆಸಿ. ಈ ರೀತಿ ಇದು ಫೋಟೋ ಈ ರೀತಿ ಮಾಡಿದ್ದೀನಿ ಅಂದರೆ ಪ್ರತಿಯೊಂದು ಅಪ್ಡೇಟು ಯೂಸ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಿಮ್ಗೆ ಯೂಸ್ ಆಗೋಂಥ ನೋಡುವಂಥದ್ದೇ ಕಂಟೆಂಟ್ ಇರುತ್ತೆ, ಹೀಗಾಗಿ ಯಾವುದೇ ಫಾಲ್ತು ಆಗಿರಲ್ಲ. ಓಕೆ, ಥ್ಯಾಂಕ್ಸ್, ಬಾಯ್.